ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಧಿಕಾರ ಹಸ್ತಾಂತರದ ಬಗ್ಗೆ ದಿಲ್ಲಿಯಲ್ಲಿ ಬಿರುಸಿನ ಚರ್ಚೆ ಶುರುವಾಗಿದೆ. ಸಿಎಂ ಕುರ್ಚಿಗೆ ಡಿಕೆ ಶಿವಕುಮಾರ್ ಡೆಡ್ಲೈನ್. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿ. ಮೇ 10ರೊಳಗೆ ಎಲ್ಲಾ ಗೊಂದಲಕ್ಕೂ ತೆರೆ ಎಳೆಯಲು ಡಿಕೆ ಬ್ರದರ್ಸ್ ಪಟ್ಟು ಹಿಡಿದಿದ್ದಾರಾ? ಆಪ್ತ ಸಚಿವರಿಂದ ಸಿಎಂ ಪರ ರಣತಂತ್ರ. ಸಿಎಂ ಸಿದ್ದರಾಮಯ್ಯ ಬ್ರಹ್ಮಾಸ್ತ್ರ ರೆಡಿಯಾಗಿದೆಯಾ? ಮೇ ಮೊದಲ ವಾರ ದಿಲ್ಲಿಗೆ ಸಿಎಂ ಟೀಮ್ ದೌಡು. ಡಿಕೆಶಿ ತಂತ್ರಕ್ಕೆ ಹೈ ಮುಂದೆ ಪ್ರತಿತಂತ್ರ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಜನಿವಾರ ಕತ್ತರಿಸಿ ಎಸೆದ್ರು. ಸಿಇಟಿ ಪರೀಕ್ಷೆ ವೇಳೆ ಈ ಘಟನೆ ನಡೆದಿದೆ. ಕಟ್ ಮಾಡಿಲ್ಲ ಎಂದ ಪರೀಕ್ಷಾ ಅಧಿಕಾರಿ. ಟ್ರಂಪ್ ಟೀಮ್ ಪಾಕ್ ಶಾಂತಿ ಪ್ರವಾಸ ಕ್ಯಾನ್ಸಲ್ ಆಗಿದೆ. ಈ 12 ರಸ್ತೆಗಳಿಂದ ನಗರದಲ್ಲಿ ನಿತ್ಯ ಟ್ರಾಫಿಕ್ ಕಿರಿಕಿರಿ ಶುರುವಾಗಿದೆ. ಬೆಂಗಳೂರಿಗೆ ವಲಸಿಗರ ಆಗಮನ, ವಾಹನ ಸಂಖ್ಯೆ ಹೆಚ್ಚಳವಾಗಿದೆ. ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಾಗಿವೆ. ಎಸ್ಎಸ್ಎಲ್ಸಿಯಲ್ಲಿ ಕ್ರೈಸ್ ವಸತಿ ಶಾಲೆ ಅಪ್ರತಿಮ ಸಾಧನೆ ಮಾಡಿದೆ ಎಂದ ಮಹದೇವಪ್ಪ. 34,809 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಸಲನೂ ಹೆಣ್ಮಕ್ಳೇ ಮೇಲುಗೈ ಸಾಧಿಸಿದ್ದಾರೆ. ಮದುವೆ ಮನೆಗಳಲ್ಲಿ ಚಿನ್ನ ಕದಿಯುತ್ತಿದ್ದವನ ಬಂಧನವಾಗಿದೆ. ವಿವಿಧ ಠಾಣೆಗಳಲ್ಲಿ 8 ಪ್ರಕರಣ ದಾಖಲಾಗಿವೆ. ಕಾಂಗ್ರೆಸ್ ವಿರುದ್ಧ ನಾರಿ ಶಕ್ತಿ ಪ್ರತಿಭಟನೆ. ಮಹಿಳೆ ಕಾನೂನು ರೂಪಿಸುವ ಅವಕಾಶ ಪಡೆಯಲಿ ಎಂದ ಶೋಭಾ ಕರಂದ್ಲಾಜೆ. ರಾಜ್ ಸಮಾಧಿ ಜಾಗಕ್ಕೆ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದ ನಟ ಚೇತನ್ ಕ್ಷಮೆಯಾಚಿಸಿದ್ದಾರೆ. ಕನ್ನಡ ಪರ ಸಂಘಟನೆ ರಾಜ್ಕುಮಾರ್ ಅಭಿಮಾನಿಗಳು ಕೆಂಡಾಮಂಡಲವಾಗಿದ್ದಾರೆ. ಶುಕ್ರವಾರ ರಾತ್ರಿ ಚಕ್ರಬಾವಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ ತಹಶೀಲ್ದಾರ್. ಮುಂದುವರಿಯುತ್ತಲೇ ಇರುವ ವಾಗ್ದಾಳಿ. ಹಾಲಿ ಮಾಜಿ ಶಾಸಕರ ಬಹಿರಂಗ ಚರ್ಚಾ ವೇದಿಕೆಗೆ ಬ್ರೇಕ್ ಹಾಕಲಾಗಿದೆ. 2ನೇ ಶಾಂತಿ ಮಾತುಕತೆಯು ಟುಸ್ಪಟಾಕಿಯಾಗಿದೆ. ಅಮೆರಿಕನ್ ಟೀಮ್ ಪಾಕ್ ಭೇಟಿ ದಿಢೀರ್ ಕ್ಯಾನ್ಸಲ್ ಮಾಡಿದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ನ್ಯಾಟೋದಿಂದ ಸ್ಪೇನ್ಗೆ ಕೋಕ್ ಬೆಂಬಲ ನೀಡದ ದೇಶಗಳಿಗೆ ದಂಡನೆ ಚಿಂತನೆ. ಪ್ರಮುಖ ಸ್ಥಾನಗಳಿಂದ ಸ್ಪೇನ್ ಹೊರಹಾಕಲು ಅಮೆರಿಕದ ಪರಿಶೀಲನೆ. ಇಸ್ರೇಲ್ ಕೋರಿದ ನಂತರವೇ ಇರಾನ್ ಜೊತೆ ಯುದ್ಧ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಗೆ ವಿದೇಶಾಂಗ ಇಲಾಖೆ ಉಲ್ಟಾ. ಮೊಸಾದ್ ಕಣ್ತಪ್ಪಿಸಲು ನೆಟ್ಟಿಂದ ಖಮೇನಿ ದೂರ. ಕೈಬರಹ ಪತ್ರ ಮೂಲಕ ಇರಾನ್ ಆಡಳಿತ ನಡೆಸ್ತಿರೋ ಮುಷ್ತಾಬಾ. ಬಿಜೆಪಿಗೆ ಆಪ್ ಸಂಸದರ ಪಕ್ಷಾಂತರ. 4 ರಾಜ್ಯಗಳಲ್ಲಿ ಎಎಪಿ ತಲ್ಲಣ. ಎಎಪಿ ದುರ್ಬಲಗೊಳಿಸಲು ಬಿಜೆಪಿ ನಾಯಕರ ಕಾರ್ಯತಂತ್ರ. ರಾಜ್ಯಸಭೆಯಲ್ಲಿ ಎನ್ಡಿಎಗೆ ಬಹುಮತಕ್ಕೆ 17 ಸೀಟ್ ಅಷ್ಟೇ ಬಾಕಿ. ಚಡ್ಡಾ ಟೀಮ್ನಿಂದಾಗಿ ಎನ್ಡಿಎ ಬಲ 145ಕ್ಕೆ ಏರಿಕೆಯಾಗಿದೆ. ಇನ್ನು ದೇಶ ವಿದೇಶದಲ್ಲಿ ಏನೇನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಪುಟ 5. ಈ ಪುಟದಲ್ಲಿ ದೇಶ ವಿದೇಶದ ಬಗ್ಗೆ ಎಲ್ಲ ಸುದ್ದಿಗಳು ಇವೆ. ನಿಮಗೆ ಹೆಚ್ಚಿನ ಪೂರ್ಣ ಮಾಹಿತಿ ಬೇಕು ಅಂದ್ರೆ ಈ ಪುಟನ ಓದಬಹುದು. ವರದಾ ನದಿಯಲ್ಲಿ ದಿನವಿಡೀ ಚಿನ್ನಕ್ಕಾಗಿ ಹುಡುಕಾಟ. ನೀರು ಬತ್ತಿರುವುದರಿಂದ ಬಂಗಾರದ ಕಣಗಳಿಗಾಗಿ ಶೋಧ. ಇರ್ಲರ್ ಕುಟುಂಬಗಳ ಪ್ರತಿ ವರ್ಷದ ಕಾಯಕ ಇದು. ಮುಂಡಗೋಡ ಹೋಟೆಲ್ನಲ್ಲಿ ಅಟ್ಟಾಡಿಸಿ ರೌಡಿ ಶೀಟರ್ ಜಮೀರ್ ಅಹಮದ್ ಭೀಕರ ಹತ್ಯೆ. ಬಸ್ ನಿಲ್ದಾಣದ ಬಳಿ ರಾತ್ರಿ ಊಟಕ್ಕೆ ಹೋಗಿದ್ದಾಗ ಕಾರದ ಪುಡಿ ಎರಚಿ ಕೊಲೆ. ಕಳೆದ ವರ್ಷ ಕಿಡ್ನಾಪ್ ಆಗಿದ್ದ ರೌಡಿ 4-5 ಮಂದಿಯಿಂದ ಹತ್ಯೆಯ ಶಂಕೆ. ಮೇ 1ರಿಂದ ಮದ್ಯದ ದರ 20% ಏರಿಕೆ. ಹೊಸ ಅಬಕಾರಿ ನೀತಿ ಜಾರಿಗೆ ಬರಲಿರುವ ಹಿನ್ನೆಲೆಯಲ್ಲಿ ಆಲ್ಕೋಹಾಲ್ನ ಪ್ರಮಾಣ ಆಧರಿಸಿ ತೆರಿಗೆ ಹೇರಿಕೆ ಮಾಡಲಾಗುತ್ತೆ. ರಾಜ್ಯದಲ್ಲಿ ಹೆಚ್ಚಿದ ಬಿಸಿಲ ತಾಪಮಾನ. ಎಚ್ಚೆತ್ತ ಸರ್ಕಾರ. ಕುಡಿಯುವ ನೀರು ತುರ್ತು ಕಾಮಗಾರಿಗೆ 45 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಜಿಬಿಎ ಚುನಾವಣೆ ನಡೆಸಲು ಹಣ ಇಲ್ಲ. ಜೂನ್ 30ರೊಳಗೆ ಜಿಬಿಎ ಚುನಾವಣೆ ಸಾಧ್ಯವಿಲ್ಲ. ಸುಪ್ರೀಂಗೆ ಆಯೋಗ ಮನವಿ ಮಾಡಿದೆ. ಇನ್ನು ಐಪಿಎಲ್ ಟೈಮ್. ಐಪಿಎಲ್ನಲ್ಲಿ ಪಂಜಾಬ್ ದಾಖಲೆ. ರಾಹುಲ್ ಶತಕ, ನೀರಲ್ಲಿ ಹೋಮ. 264 ರನ್ಗಳ ಯಶಸ್ವಿ ಚೇಸ್. ಇಂದು ಐಪಿಎಲ್ 2 ಪಂದ್ಯ ನಡೆಯಲಿವೆ. ಲಕ್ನೋ ವರ್ಸಸ್ ಕೆಕೆಆರ್ ಮತ್ತು ಸಿಎಸ್ಕೆ ವರ್ಸಸ್ ಜಿಟಿ ಫೈಟ್. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.